ಆರೆಂಜ್ ಆಗಿತ್ತು. ಕಾಶ್ಮೀರ್ ಡ್ರೆಸ್ ಹಾಕ್ತಿದ್ರೆ ಹೇಗೆ ಅಲ್ವಾ? ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಏರ್ಪೋರ್ಟಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗೀತು. ಅದಾದ್ಮೇಲೆ ನಾವೀಗ ರೆಡಿ ಆಗಿದ್ದೀವಿ. ಕಾಶ್ಮೀರ್ ಟೂರ್ನ ವೆರಿ ಫಸ್ಟ್ ಡೇ ನಮಗೆ ಶ್ರೀನಗರದ ಸಿಟಿ ಟೂರ್ ಮಾಡಿದ್ರು. ನಾವು ಕಾಶ್ಮೀರ್ ಹೋದ ಟೈಮಲ್ಲಿ ಆಟಮ್ ಸೀಸನ್ ಎಂಡ್ ಆಗಿ ವಿಂಟರ್ ಸೀಸನ್ ಶುರುವಾಗೋ ಟೈಮಲ್ಲಿ ಹೋಗಿದ್ವಿ. ಸೊ ಮರಗಳೆಲ್ಲ ಆರೆಂಜ್ ಆಗಿತ್ತು, ಕೆಲವು ಕಡೆ ಫುಲ್ ಉದುರಿತ್ತು. ಒಂಥರ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ದಾಲ್ ಲೇಕ್ ಕಡೆಯಿಂದನೇ ಹೋದ್ವಿ. ದಾಲ್ ಲೇಕ್ ಎಷ್ಟು ಲೆಂತ್ ಇದೆ ಗೊತ್ತಾ ನಿಮ್ಗೆ? 30 ಕಿಲೋಮೀಟರ್ ಅಷ್ಟು ಲಾಂಗ್ ಇದೆ. ವಾವ್, ಎಷ್ಟು ಚಂದ ಅಲ್ವಾ? ಎಸ್, ನಾವು ಮುಘಲ್ ಗಾರ್ಡನ್ಗೆ ಬಂದ್ವಿ. ಇಲ್ಲಿ ಟಿಕೆಟ್ ತಗೊಂಡು ಆಮೇಲೆ ನಾವು ಒಳಗಡೆ ಹೋಗ್ಬೇಕು. ಹೌದು, ಈಗ ಯಾರು ತಗೋಬಹುದು. ಮೊದಲು ಕಾಶ್ಮೀರದಲ್ಲಿ ಯಾರು ಬೇಕಾದ್ರೂ ಜಾಗ ತಗೊಳಕ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ ಡ್ರೈವರ್ ಹೇಳ್ತಾ ಇದ್ರು, ಯಾರು ತಗೊಂತಾರೆ, ಇಲ್ಲಿಯವ್ರು ಬಿಟ್ರೆ ಬೇರೆ ಯಾರು ಇಲ್ಲಿ ಉಳಿಯೋದಿಲ್ಲ, ಅಷ್ಟು ಚಳಿಗೆ ಯಾರು ಇರ್ತಾರೆ ಅಂತ. ಇಲ್ಲಿಯವ್ರ ಸಮೇತ ಚಳಿಗೆ ವಿಂಟರ್ ಸೀಸನ್ ಅಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಎಲ್ಲರಿಗೂ ರಜೆ ಇರುತ್ತೆ. ಅವಾಗ ಎಲ್ಲರೂ ಬೇರೆ ಕಡೆ ಹೋಗಿ ಜೀವನ ನಡೆಸ್ತಾ ಇರ್ತಾರೆ. ಎಲ್ಲಿ ಹೋದ್ರು ಕಾಶ್ಮೀರ್ ಡ್ರೆಸ್ ಹಾಕೊಂಡು ಫೋಟೋ ತೆಕ್ಕೊಳ್ಳಿ, ನಾವು ತೆಕ್ಕೊಡ್ತೀವಿ ಅಂತ ಹಿಂದೆನೆ ಬರ್ತಾ ಇರ್ತಾರೆ. ಇನ್ನು ಜನವರಿ, ಫೆಬ್ರವರಿ ಆ ಥರ ಎಲ್ಲ ಬಂದರೆ ಇಲ್ಲೂ ಕೂಡ ನೀವು ಸ್ನೋ ನೋಡ್ಬೋದು. ಎಲ್ಲ ಕಡೆ ಸ್ನೋ ಇರುತ್ತೆ, ಸ್ನೋ ಫಾಲ್ ಇರುತ್ತೆ. ಶ್ರೀನಗರನೂ ಫುಲ್ ಇರುತ್ತೆ. ಎಸ್, ಮುಘಲ್ ಗಾರ್ಡನ್ ಇಂದ ಹೊರಟ್ವಿ. ಮುಘಲ್ ಗಾರ್ಡನ್ ನೋಡೋದು ಅಷ್ಟೊಂದು ಏನೋ ನಮ್ಗೇನು ಖುಷಿ ಅಂತ ಅನಿಸ್ಲಿಲ್ಲ. ಓಕೆ ಇತ್ತು, ವೇಸ್ಟ್ ಅನಿಸ್ತು ಅಲ್ಲಿ ಹೋಗಿದ್ದು. ಐ ಥಿಂಕ್ ಕಾಶ್ಮೀರನ ನಾವೆಲ್ಲ ಸೀಸನ್ ನೋಡಿದ್ರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದೊಂದು ಸೀಸನಲ್ಲಿ ಒಂದೊಂದು ಟೈಪ್ ಇರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ, ಎಲ್ಲ ಆರೆಂಜ್ ಎಲ್ಲ ಉದುರಿ ಕೆಳಗೆ ಬಿದ್ದಿದೆ. ಎಲ್ಲ ಕಡೆ ಆರೆಂಜ್ ಸಖತ್ತ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾವು ಪರಿಮಹಲ್ ಅಂತಿದೆ, ಅಲ್ಲಿಗೆ ಬಂದ್ವಿ. ಈ ಪರಿಮಹಲ್ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಂದಿದಂತೆ ಮೊಘಲ್ ರಾಜಕುಮಾರ ದಾರಾ ಶಿಕೋ ನಿರ್ಮಿಸಿದಾನೆ. ಬನ್ನಿ ಪರಿಮಹಲ್ ನೋಡ್ಕೊಂಡ್ ಬರೋಣ. ಇದು 6 ಅಂತಸ್ತಿನ ಉದ್ಯಾನವಾಗಿದೆ.
ಡಾಲ್ ಲೇಕ್ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಹೊರಟ್ವಿ ನಾವಿವಾಗ. ಪಲ್ಮೋನಿಗೆ ಹೋಗೋದು ಏನೋ ಲಾಸ್ ಅನ್ಸಿಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು. ಆರ್ಕಿಟೆಕ್ಚರ್ ಒಂಥರ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ಹೋಗ್ಬೋದು ನೀವು ನೋಡ್ಲಿಕ್ಕೆ. ನಾವೀಗ ಮತ್ತೆ ನಿಶತ್ ಗಾರ್ಡನ್ಗೆ ಬಂದ್ವಿ. ಇದನ್ನು ಮೊಘಲ್ ರಾಜಕುಮಾರರೇ ನಿರ್ಮಿಸಿದ್ದು. ಇದು ದಾಲ್ ಲೇಕ್ ಎದುರುಗಡೆನೆ ಇದೆ, ತುಂಬಾ ದೊಡ್ಡದಿದೆ ಇದು ಗಾರ್ಡನ್. ಈ ಗಾರ್ಡನ್ ಚೆನ್ನಾಗಿದೆ, ಬಟ್ ನೀವು ಕಾಶ್ಮೀರ್ ಬಂದಾಗ ಇದನ್ನ ನೋಡ್ಬೇಕು ಅಂತ ಯಾರು ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನೀವು ಫಸ್ಟ್ ಡೇನ ಇದನ್ನು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು, ಗಾರ್ಡನ್ ನೋಡೋದಲ್ಲ. ಯಾಕಂದ್ರೆ ಅದೇನು ಡಿಫ್ರೆಂಟ್ ಆಗಿ ಏನಿರೋದಿಲ್ಲ. ನೀವು ಅದಕ್ಕಿಂತ ಸ್ನೋ ಮೌಂಟೇನ್, ಅಲ್ಲಿ ಗುಲ್ಮಾರ್ಗ್, ಸೋನ್ಮಾರ್ಗ್ ಅಥವಾ ಬೇರೆ ಯಾವ್ದಾದ್ರು ಪ್ಲೇಸ್ ಇದ್ರೆ ಅಲ್ಲಿ ನೋಡೋದು ಒಳ್ಳೆಯದು. ಈ ಡೇನ ವೇಸ್ಟ್ ಮಾಡಬೇಡಿ. ಕಾಶ್ಮೀರಕ್ಕೆ ಬಂದ್ಮೇಲೆ ಕಾಶ್ಮೀರ್ ಡ್ರೆಸ್ ಹಾಕ್ತಿದ್ರೆ ಹೇಗೆ ಅಲ್ವಾ? ಬನ್ನಿ ಬನ್ನಿ ಕಾಶ್ಮೀರ್ ಡ್ರೆಸ್ ಹಾಕಕ್ ಹೋಗೋಣ. ಕಾಶ್ಮೀರ್ ಡ್ರೆಸ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದ್ದೀನಿ? ನಾವ್ ರೆಡಿ ಆಗೋಷ್ಟರಲ್ಲಿ ಇವರಿಬ್ರೆಲ್ಲ ಹೋದ್ರಪ್ಪ. ಕಾಣಿಸ್ತಾನೆ ಇಲ್ಲ. ಓ ಅಲ್ಲಿದ್ದಾರೆ. ನೀವೇನ್ ಡ್ರೆಸ್ ಚೇಂಜ್ ಮಾಡ್ಬೇಕಂತಿಲ್ಲ, ನೀವು ಹಾಕಿರೋ ಡ್ರೆಸ್ ಮೇಲೆ ಅವ್ರು ಹಾಕ್ತಾರೆ ಈ ತರ ಡ್ರೆಸ್. ಯುವಾನ್ಗೆ ಜೋರಾಗಿ ನಿದ್ದೆ ಬರ್ತಾ ಇತ್ತು, ಸೊ ನೀವು ನೋಡಿರ್ಲಿಲ್ಲ. छोटू इधर आ जाओ, इधर क्या शर्माता है? अब तो लड़की हो, इधर आना ज्यादा इसको ऐसे रखो, ऐसे बल्ले बल्ले ऊपर ಮೇಲೆ ಮೇಲೆ ನಗಡಬೇಕು, ಸ್ಮೈಲ್ ಸ್ಮೈಲ್ ನಗಡಬೇಕು. सिस्टर कम, आजो इधर थोड़ा. ಕಾಶ್ಮೀರಿ ಡ್ರೆಸ್ ಹಾಕೊಂಡು ಫೋಟೋ ತೆಗ್ದಲ್ಲ ಆಯ್ತು, ಆದ್ರೆ ಎಷ್ಟು ರೇಟ್ ಹೇಳ್ತಾರೆ ಗೊತ್ತಾ ಇಲ್ಲಿ? ಬರೀ ಮೋಸ ಮೋಸ ಮೋಸ. ಕಾಶ್ಮೀರ್ ಫುಲ್ ಮೋಸ, ಫುಲ್ ದುಡ್ಡು ತಿಂತಾರೆ. ಬಾರ್ಗಿನ್ ಮಾಡಿ 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 ಸಾಕಾಗತ್ತೆ. ತುಂಬಾ ಬಾರ್ಗಿನ್ ಮಾಡಬೇಕು. ನೀವು ಅವ್ರು ಹೇಳಿದ ರೇಟ್ ಕೊಟ್ರೆ ಅಷ್ಟೇ ಕಾಶ್ಮೀರ್ ಟ್ರಿಪ್ ಮುಗಿಸುವಲ್ಲಿ ನಾವಿಲ್ಲಿ ಊರಿಗೆ ಬಂದು ಭಿಕ್ಷೆ ಬೇಡಬೇಕಷ್ಟೇ. ಎಸ್, ನಾವು ಊಟ ಮಾಡಿ ಇವಾಗ ಶಂಕರಾಚಾರ್ಯ ಟೆಂಪಲ್ಗೆ ಬಂದ್ವಿ. ಬನ್ನಿ ಹೋಗೋಣ ಮೇಲೆ. ಬೆಟ್ಟದ ನೀರು,
ಶಂಕರಾಚಾರ್ಯ ಟೆಂಪಲ್. ಶಂಕರಾಚಾರ್ಯ ಟೆಂಪಲ್ ಹತ್ಬೇಕಾದ್ರೆ 250 ಸ್ಟೆಪ್ಸ್ ಹತ್ಬೇಕು. ಮೊದಲೇ ಇದು ಬೆಟ್ಟದ ಮೇಲೆ ಇರೋದು, ಬೆಟ್ಟದ ಮೇಲಿಂದ ಮತ್ತೆ 250 ಸ್ಟೆಪ್ಸ್, ಅದ್ರ ಮೇಲೆ ದೇವಸ್ಥಾನ ಕಟ್ಟಿರೋದು. ಎಷ್ಟು ಕಷ್ಟ ಅಲ್ವಾ? ಮೊದ್ಲಿನ ಕಾಲದಲ್ಲಿ ಈ ತರ ಗಾಡಿ ಎಲ್ಲ ಇರ್ತಾ ಇತ್ತ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು. ಹತ್ಬೇಕಾದ್ರೆ ಸಾಕಾಗುತ್ತೆ, ಫುಲ್ ಉಸಿರು ಜೋರಾಗಿ ತೆಗಿತೀವಲ್ಲ, ಆವಾಗ ಕೋಲ್ಡ್ ಗಾಳಿ ಒಳಗೆ ಹೋಗುತ್ತೆ. ಫುಲ್ ಚಳಿ ಇತ್ತು ಅಲ್ಲಿ. ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ, ಸ್ವಲ್ಪ ಹೋಗ್ತಾ ಇದ್ವಿ. ಒಂಥರ ಕೋಲ್ಡ್ ಗಾಳಿ ಒಳಗೆ ಹೋಗ್ತಿತ್ತಲ್ಲ, ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇತ್ತು. ಇಲ್ಲೂ ಅಷ್ಟೇ, ನೀವು ಜನವರಿ ಫೆಬ್ರವರಿ ಟೈಮಲ್ಲಿ ಬಂದರೆ ಫುಲ್ ಸ್ನೋ ಇರುತ್ತೆ, ಸ್ನೋ ಫಾಲು ಇರುತ್ತೆ. ತುಂಬ ಸುಸ್ತಾಗತ್ತಲ್ಲ, ನಾವು ಡೀಪ್ ಬ್ರೀತ್ ತಗೊಳ್ತೇವಲ್ಲ, ಆವಾಗ ಚಳಿ ಗಾಳಿ ಎಲ್ಲ ಮೂಗೊಳಗೆಲ್ಲ ಹೋಗುತ್ತೆ, ಮೂಗೆಲ್ಲ ಒಂಥರ ನೋವಾಗುತ್ತೆ, ಸಾಕಾಗತ್ತೆ. ಇದು ಹಿಂದೂ ಟೆಂಪಲ್ ಆಗಿರೋದ್ರಿಂದ ತುಂಬ ಸೆಕ್ಯೂರಿಟಿ ಇದೆ. CRPF ಅವರು ಇದನ್ನು ನೋಡ್ಕೊಳ್ತಾ ಇರ್ತಾರೆ. ನೋಡಿ, ಇಡೀ ಕಾಶ್ಮೀರದಲ್ಲಿ ನೀವು ಎಲ್ಲಿ ನೋಡಿದ್ರು ಈ ಥರ ಇದ್ದೇ ಇರ್ತದೆ, ಫುಲ್ ಸೆಕ್ಯೂರಿಟಿ ಇರ್ತದೆ. ಎಲ್ಲಿ ನೋಡಿದ್ರು ಪ್ರತಿ ರೋಡಲ್ಲಿ ಒಬ್ಬೊಬ್ರು ಇದ್ದೇ ಇರ್ತಾರೆ. राजन बाहर नहीं कर, राजन वहां से बाहर नहीं कर। दो गली ಇದು ಶಿವನ ದೇವಸ್ಥಾನ. ಆಕ್ಚುಲಿ ಲಿಂಗ ಇದೆ ಒಳಗೆ, ನೀವು ನೋಡಿದ್ರಿ. ಇವಾಗ ಶಂಕರಾಚಾರ್ಯ ಅವರು ಇಲ್ಲಿ ತಪಸ್ಸು ಮಾಡ್ತಾ ಇದ್ರು, ಆ ಪ್ಲೇಸ್ ಇದು. ಅದು ಶಂಕರಾಚಾರ್ಯ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಶಾರದಾ ದೇವರು. ಆದ್ರೆ ಕಾಶ್ಮೀರದಲ್ಲಿ ಇದೆ ಸರಸ್ವತಿ ದೇವಸ್ಥಾನ, ಆದ್ರೆ ಅದಿರೋದು ಪಾಕಿಸ್ತಾನ ಓರಿಯೆಂಟೆಡ್ ಕಾಶ್ಮೀರದಲ್ಲಿ. ಸೊ ಅದೆಲ್ಲ ಈಗ ಏನಾಗಿದೆ, ನಶಿಸಿ ಹೋಗಿದೆ, ಎಲ್ಲ ಕಟ್ ಮಾಡಿ ಹಾಳು ಮಾಡಿದ್ದಾರೆ ದೇವಸ್ಥಾನ. ಅದು ಒಂದು ಶಕ್ತಿಪೀಠ ನಮ್ದು. 18 ಶಕ್ತಿಪೀಠ ಭಾರತದಲ್ಲಿ ಇದೆಯಲ್ಲ, ಅದನ್ನು ಅದರಲ್ಲಿ ಒಂದು ಶಕ್ತಿಪೀಠ. ಅದನ್ನ ಎಲ್ಲ ಹಾಳು ಮಾಡಿದ್ದಾರೆ. ನೀವು ಇಲ್ಲಿಂದ ನೋಡ್ಬೋದು ದಾಲ್ ಲೇಕ್ ಹೇಗೆ ಕಾಣಿಸ್ತಾ ಇದೆ ಅಂತ. ದಾಲ್ ಲೇಕ್ ಇದು ಬೋಟ್ ಹೌಸ್ಗಳೆಲ್ಲ ನಿಂತಿರೋದು ಕಾಣಿಸ್ತಾ ಇದೆ.
ನೋಡಿ, ಇದು ಶಂಕರಾಚಾರ್ಯ ಅವರು ತಪಸ್ಸು ಮಾಡ್ತಿದ್ದ ಜಾಗ. ಈ ಸಣ್ಣ ಜಾಗದಲ್ಲೇ ಅವ್ರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಅಂತೆ. चक्षुरात्मने गंधाकर्षिणी ಎಸ್, ಇವಾಗ ರಿಟರ್ನ್ ಮತ್ತೆ ಹೋಗ್ಬೇಕು. ಇಲ್ಲಿ ಭಕ್ತರುಗಳು ನಮ್ಗೆ ಈ ತರ ನಾಮ ಹಾಕ್ತಾರೆ, ನಮ್ಮನ್ನು ಮುಟ್ತಾರೆ. ಅವಾಗ ಹೇಳೋದ್ ಮರ್ತೆ, ನಾವು ಮೇಲ್ಗಡೆ ಹೋಗ್ಬೇಕಾದ್ರೆ ಈ ರೂಮಲ್ಲಿ ನಮ್ಮನ್ನ ಸೆಕ್ಯೂರಿಟಿ ಚೆಕ್ ಮಾಡಿ ಆಮೇಲೆ ನಮ್ಮನ್ನ ಕಳ್ಸೋದು ಮೇಲ್ಗಡೆ. ಎಲ್ಲಾ ಸೆನ್ಸಿಟಿವ್ ಪ್ಲೇಸ್ಗಳಲ್ಲೆಲ್ಲ ನಮ್ಮನ್ನ ಚೆಕ್ ಮಾಡ್ತಾರೆ. ಕೆಲವು ಸತಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಸೆನ್ಸಿಟಿವ್ ಪ್ಲೇಸ್ ಇದ್ರೆ ನಮ್ಮನ್ನ ರೋಡಲ್ಲಿ ಕಾರಿಂದ ಇಳಿಸಿ ಅಲ್ಲಿ ನಮ್ಮನ್ನ ಚೆಕ್ ಮಾಡಿ ಮತ್ತೆ ಬಿಡ್ತಾರೆ. ಎಸ್, ಡೇ 1 ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ನಮ್ಮ ರೂಮ್ಗೆ ಹೋಗ್ಬೇಕು. ಸನ್ಸೆಟ್ ಆಗ್ಲಿಕ್ಕಾಯ್ತು. ರೂಮಿಗೆ ಬಂದ್ವಿ. ನೋಡಿ, ಇವಾಗ ಸನ್ಸೆಟ್ ಆಗ್ತಾ ಇದೆ. ಜಸ್ಟ್ 4:45 ಆಗಿದೆ ಅಷ್ಟೇ. ನೋಡಿ, ಇಲ್ಲಿ ಬೇಗ ಸನ್ಸೆಟ್ ಆಗೋದು. 5:30 ವರೆಗೆ ಫುಲ್ ಕತ್ಲೆ ಆಗ್ಬಿಡುತ್ತೆ. ವಿಂಟರ್ ಅಲ್ಲಿ ಬೇಗ ಕತ್ಲೆ ಆಗೋದಂತೆ, ಸಮ್ಮರ್ ಅಲ್ಲಿ ಹಾಗೆ ಲೇಟ್ ಅಂತೆ. ಆಗ 9 ಗಂಟೆ ತನಕ ಬೆಳಕಿರುತ್ತಂತೆ. ಆವಾಗ ಫುಲ್ ಹಾರ್ಡ್ ವರ್ಕ್ ಮಾಡ್ತಾರೆ ಜನಗಳೆಲ್ಲ. ಇವಾಗ ಫುಲ್ 5 ಗಂಟೆಗೆ ಮನೆಗೆ ಹೋಗಿ ಕುತ್ಕೊಳ್ತಾರೆ. ಅದಾದ್ಮೇಲೆ 5:30 ಒಳಗೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗುತ್ತೆ. ಚಳಿ 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 ಚಳಿ. ಇವತ್ತಿದಾಯ್ತು, ಮುಗೀತು. ಈಗ ಇಲ್ಲಿ ಬಂದಿದ್ದೇವೆ, ರೂಮಿಗೆ ಬಂದಿದ್ದೇವೆ. ರೂಮಿಂದ ಈಗ ಮೇಲ್ಗಡೆ ಶ್ರೀನಗರದಲ್ಲೇ ರೂಮ್ ಮಾಡಿದ್ದು. ಸೊ ಅಲ್ಲಿಂದ ಮೇಲೆ ಸನ್ಸೆಟ್ ನೋಡ್ಲಿಕ್ಕಂತ ಬಂದ್ವಿ. ತುಂಬಾ ಚಳಿ 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 ಆಗ್ತಾ ಇದೆ. ಇಲ್ಲಿ ಎಲ್ಲ ಕಡೆ ನೋಡ್ಬೋದು ಈ ತರ ಫಾಲ್ ಸೀಲಿಂಗ್ ಕೊಟ್ಟಿರ್ತಾರೆ, ಯಾಕಂದ್ರೆ ಸ್ನೋ ಎಲ್ಲ ಬೀಳ್ಬೇಕಲ್ಲ, ಅದಕ್ಕೋಸ್ಕರ. ಎಸ್, ಬನ್ನಿ ಈಗ ಡಿನ್ನರ್ ಟೈಮ್. ಫಸ್ಟ್ ಡೇ ಊಟ ಹೋಟೆಲ್ ತುಂಬಾ ಚೆನ್ನಾಗಿತ್ತು. ರೈಸ್ ಇತ್ತು ಒಂದು, ಆಮೇಲೆ ಪನ್ನೀರ್ ಅಂತೂ ಎಲ್ಲ ಕಡೆ ಕಾಮನ್. ಇಲ್ಲಿ ರೋಟಿ ಇತ್ತು, ಚೆನ್ನಾಗಾಯ್ತು ಎಲ್ಲ ಊಟ. ವ್ಯಾಸ್, ಬನ್ನಿ ರೂಮ್ಗೆ ಹೋಗೋಣ. ರೂಮ್ ಎಲ್ಲ ಕಡೆ ಇವಾಗ ಹರಡ್ಕೊಂಡಿದೆ. ಇಲ್ಲಿ ನಮ್ಗೆ ತುಂಬಾ ಟೈಮ್ ಸಿಗ್ತಾ ಇತ್ತು, ಯಾಕಂದ್ರೆ ಬೇಗ ಕತ್ಲೆ ಆಗೋದ್ರಿಂದ ಸಂಜೆ ಎಲ್ಲ ತುಂಬಾ ಟೈಮ್ ಅನಿಸ್ತು. ಯುವಾನ್ ಕಾರ್ಟೂನ್ ನೋಡ್ತಾ ಇದ್ದ. ಓಕೆ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಎಲ್ಲರಿಗೂ ಟಾಟಾ, ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್.